ಎಲ್ರಿಗೂ ನಮಸ್ಕಾರ. ಶ್ರೀರಾಮ ಮದುವೆಯಾಗಿ ಕುಟುಂಬ ಸಮೇತ ಅಯೋಧ್ಯ ನಗರಿಗೆ ಬಂದ. ಅಯೋಧ್ಯ ನಗರಿಯ ವರ್ಣನೆ ಕಳೆದ ಸಂಚಿಕೆಯಲ್ಲಿ ಮಾಡಲಾಗಿತ್ತು. ಶ್ರೀರಾಮನ ಮೇಲಿನ ಪ್ರಜೆಗಳ ಪ್ರೀತಿ ಗೌರವಗಳನ್ನೆಲ್ಲ ನೋಡಿ ದಶರಥ ಮಹಾರಾಜ ಎಲ್ಲ ದೇಶದ ಜನರನ್ನು ಕರೆಸಿದ್ದಾನೆ. ಏಕೆಂದರೆ ಅವನು ಮದುವೆಯಾಗಿ ಬಂದ ಮೇಲೆ ಅವನು ಹೇಗೆ ನಡ್ಕೋತಾ ಇದ್ದ ಜನರ ಜೊತೆ ಎಲ್ಲ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೆ. ಜನಗಳ ಪ್ರೀತ್ಯಾದರಗಳನ್ನು ಎಲ್ಲವನ್ನ ನೋಡಿ ಇವನು ಮುಂದೆ ರಾಜನಾಗಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿರತಕ್ಕಂಥವನು ಅಂತ ದಶರಥ ಮಹಾರಾಜನಿಗೆ ಅನಿಸ್ತು. ಅವನು ಎಲ್ಲ ದೇಶದ ಜನರನ್ನು ಕರೆಸಿದ್ದಾನೆ. ರಾಜರುಗಳು ಬಂದಿದ್ದಾರೆ, ನಾಗರಿಕ ಪ್ರತಿನಿಧಿಗಳು ಬಂದಿದ್ದಾರೆ, ಗ್ರಾಮೀಣ ಜನರು ಬಂದಿದ್ದಾರೆ, ಗುಡ್ಡಗಾಡಿನವರು ಬಂದಿದ್ದಾರೆ, ಮಂತ್ರಿಗಳು ಎಲ್ಲರನ್ನೂ ಕರೆಸಿ ಅವರ ಅಭಿಪ್ರಾಯವನ್ನು ತಿಳಿಬೇಕು ಅನ್ನೋ ದೃಷ್ಟಿಯಿಂದ ತನ್ನ ವಿಚಾರವನ್ನು ಅವರ ಮುಂದೆ ಇಡ್ತಾ ಇದ್ದಾನೆ. ಹೇಳ್ತಾನೆ, ಪ್ರಜೆಗಳೇ, ಸಮಗ್ರ ನನ್ನ ಬದುಕನ್ನು ನಿಮ್ಮೆಲ್ಲರ ಹಿತಕ್ಕಾಗಿ ಇಲ್ಲಿ ತನಕ ನಾನು ಮುಡುಪಾಗಿಟ್ಟಿದ್ದೇನೆ. ಹಗಲಿರುಳು ದುಡಿದ ಈ ದೇಹಕ್ಕೆ ವಿಶ್ರಾಂತಿ ಬೇಕಾಗಿದೆ. ನನ್ನ ರಾಜ್ಯಭಾರವನ್ನು ಇನ್ನು ನಿಲ್ಲಿಸಲು ನಿಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೀನಿ. ನನ್ನ ಅಧಿಕಾರವನ್ನು ನನ್ನ ಮಗನಾದ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ನಾನು ನಿವೃತ್ತನಾಗಬೇಕು ಅಂತ ಬಯಸಿದ್ದೇನೆ. ಇದು ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ನಿಮ್ಮೆಲ್ಲ ಅಭಿಪ್ರಾಯವನ್ನು ನನ್ನ ಸ್ವೀಕರಿಸಿ ಯಾವುದು ಸೂಕ್ತ ಅಂತ ನಾನು ತೀರ್ಮಾನ ಮಾಡಬೇಕಾಗಿದೆ ಅಂತ ಹೇಳ್ತಾನೆ. ದಶರಥನ ಮಾತನ್ನು ಕೇಳಿ ಪ್ರಜೆಗಳೆಲ್ಲರೂ ರಾಮ ರಾಜ ಆಗ್ತಾನೆ ಅಂದ ತಕ್ಷಣವೇ ಕುಣಿದು ಚಪ್ಪಾಳೆ ತಡ್ತಾರೆ, ರಾಮನಿಗೆ ಜೈ ಜೈಕಾರ ಹಾಕ್ತಾರೆ. ಏಕೆಂದರೆ ಶ್ರೀರಾಮ ಇಕ್ಷ್ವಾಕು ವಂಶದಲ್ಲಿ ಇಲ್ಲಿ ತನಕ ಬಂದ ಎಲ್ಲ ರಾಜರುಗಳಿಗಿಂತಲೂ ಮಿಗಿಲಾದ ಗುಣಗಳಿಂದ ಕೂಡಿದ್ದಾನೆ. ಇಂತಹ ಉನ್ನತ ಆದರ್ಶದ ವ್ಯಕ್ತಿತ್ವವುಳ್ಳ ರಾಜನಾಗುತ್ತಾನೆ ಅಂಥವನು ಅಂತಂದರೆ ಯಾರಿಗಾದರೂ ಸಂತೋಷ ತಡೆಯೋಕ್ಕಾಗತ್ತಾ? ಎಲ್ಲರಿಗೂ ತುಂಬ ಖುಷಿಯಾಗ್ಬಿಡ್ತು. ನಮ್ಮ ಸುಖ ದುಃಖಗಳಿಗೆ ಸ್ಪಂದಿಸ್ತಕ್ಕಂಥ ಶ್ರೀರಾಮ ಅವನು ರಾಜ ಆಗೋದು ಅಂದರೆ ಎಲ್ಲ ರಾಷ್ಟ್ರದ ಜನರೆಲ್ಲರೂ ಕೂಡ, ಇಡೀ ಎಲ್ರಿಗೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ ಇಂಥ ಮಾತು ಕೇಳಿ. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ. ಇನ್ನು ವಿಳಂಬ ಬೇಡ, ನಾಳೆನೇ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆ ಮಾಡಿ ಅದು ದಶರಥ ಘೋಷಣೆ ಮಾಡಿಬಿಡ್ತಾನೆ. ಒಂದೇ ಒಂದು ಸಾರ್ತಿ ಅವನು ಒಂದೇ ಇದರಲ್ಲಿ ಹೇಳಿಬಿಡ್ತಾನೆ. ದಶರಥ ಈ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಎಲ್ಲ ಭಾಗದ ಜನರನ್ನು ಪ್ರತಿನಿಧಿಗಳನ್ನು ಕರೆಸಿದ್ದಾನೆ. ಪಟ್ಟಾಭಿಷೇಕಕ್ಕೆ ಮತ್ತೊಂದು ಸರ್ತಿ ಕರೆಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ಒಳ್ಳೆಯ ಮುಹೂರ್ತದಲ್ಲಿಯೇ ಪಟ್ಟಾಭಿಷೇಕ ಇಟ್ಕೋಬೇಕು ಅಂತ ನಾಳೆನೇ ಮಾಡಿಬಿಡೋಣ ಅಂತಲೂ ಕೂಡ ಅನೌನ್ಸ್ ಮಾಡ್ತಾರೆ. ಇದಕ್ಕೊಂದು ಕಾರಣ ಇದೆ. ಏಕೆಂದರೆ ದಶರಥನಿಗೆ ವಯಸ್ಸಾಗಿದ್ದರೂ ಮಕ್ಕಳಾಗಿರಲಿಲ್ಲ. ಕೇಕೆಯ ರಾಜನ ಮಗಳಾದ ಕೈಕೇಯಿಯನ್ನು ಮದುವೆ ಆಗಲಿಕ್ಕೆ ಇಷ್ಟಪಟ್ಟ. ಏಕೆಂದರೆ 2 ಹೆಂಡತಿ ಇದ್ರೂ ಮಕ್ಕಳಾಗಿರಲಿಲ್ಲ. ಅಂಥ ಪ್ರಸಂಗದಲ್ಲಿ ಕನ್ಯಾದಾನ ಮಾಡಬೇಕಾದ್ರೆ ಒಂದು ಒಪ್ಪಂದಕ್ಕೆ ಒಪ್ಪಿದ್ದ ಅವನು. ಕೈಕೇಯಿಯಲ್ಲಿ ಹುಟ್ಟಿದ ಮಗನೇ ಈ ದೇಶಕ್ಕೆ ಮುಂದಿನ ರಾಜ ಅಂತ ಕೇಕೆಯ ರಾಜನಿಗೆ ಮಾತು ಕೊಟ್ಟಿದ್ದ. ಹೇಗೂ ಕೌಸಲ್ಯ ಸುಮಿತ್ರೆಗೆ ಮಕ್ಕಳಾಗ್ತಕ್ಕಂಥ ಅವಕಾಶ ಇಲ್ಲ, ಕೈಕೇಯಿಗೆ ಮಕ್ಕಳಾದರೆ ಅವನೇ ತಾನೇ ರಾಜ ಆಗೋದು ಅಂತ ಒಪ್ಕೊಂಡ್ಬಿಟ್ಟ. ಅವನು ಈ ಷರತ್ತಿಗೆ ಒಪ್ಕೊಂಡ್ಬಿಟ್ಟ. ಅವನಿಗೆ ಈ ಮುಂದೆ ಯಾಗ ಮಾಡಿ ಪಾಯಸದ ವಿಷಯ ಅವ್ನಿಗೆ ಗೊತ್ತಿರಲಿಲ್ಲ ದಶರಥ ಮಹಾರಾಜನಿಗೆ. ಆದರೆ ಪಾಯಸದ ಸೇವನೆಯಿಂದ ಕೌಸಲ್ಯಗೆ ಶ್ರೀರಾಮ ಮೊದಲು ಹುಟ್ಟಿ ಅವನೇ ದೊಡ್ಡವನಾಗ್ಬಿಟ್ಟ. ಈಗ ಸಮಸ್ಯೆ ಆಗಿದೆ. ಶ್ರೀರಾಮನು ಅಪರಿಮಿತ ಗುಣ ಖನಿಯವನು. ಅವನನ್ನು ಬಿಟ್ಟು ಭರತನಿಗೆ ರಾಜ್ಯ ಕೊಡಲಿಕ್ಕೆ ಮನಸ್ಸೂ ಇಲ್ಲ ಈಗ ದಶರಥನಿಗೆ. ಭರತ ಶತ್ರುಘ್ನರು ಕೈಕೇಯಿ ನಗರಕ್ಕೆ ದೇಶಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೋದರ ಮಾವ ಯುಧಾವನ್ನು ಜೊತೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವಸರವಾಗಿ ನಿರ್ಧಾರವನ್ನು ಕೈಗೊಳ್ತಾನೆ ದಶರಥ ಮಹಾರಾಜ. ಜೊತೆಗೆ
ಬೇರೆ ಎಲ್ಲ ದೇಶದ ಸಾಮಂತ ರಾಜರನ್ನು ಕರೆಸಿದ್ರೂ ಕೂಡ ಅವನು ಕೇಕೆಯ ದೇಶದ ರಾಜನನ್ನು ಕರೆದಿರಲಿಲ್ಲ. ಇದು ಪ್ರಾಬ್ಲಮ್ ಆಗಬಾರ್ದಂತ ಅವ್ನು ಕರೆದಿರಲಿಲ್ಲ. ಇದು ಇತ್ತು ಹಿಂದೆ ಒಂದು ಒಳ ಗುಟ್ಟು ಇದು. ಹಾಗಾಗಿ ಸಮಸ್ಯೆ ಆಗೋದು ಮುಂದೆ. ಸರಿ, ಪಟ್ಟಾಭಿಷೇಕಕ್ಕೆ ಎಲ್ಲ ಬೇಕಾಗಿರ್ತಕ್ಕಂಥ ಸಿದ್ಧತೆ ನಡೆಸಲಿಕ್ಕೆ ಆದೇಶ ಮಾಡ್ತಾನೆ. ರಾಮನ ಕರ್ಕೊಂಬನ್ನಿ ಅಂತ ಹೇಳ್ತಾನೆ. ರಾಮಚಂದ್ರ ಬರ್ತಾನೆ. ಅವನು ನೋಡಿ, ದೊರೆಯ ಹಿರಿಯ ಮಗನಾದರೂ ಅವನಿಗೆ ಅಹಂಕಾರ ಇಲ್ಲ. ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರವರ ಹೇಳಿಕೊಂಡು ಆ ಸಭೆಯಲ್ಲೂ ತಂದೆಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ. ಜನಗಳಿಗೆಲ್ಲ ತುಂಬ ಸಂತೋಷ, ಹರ್ಷೋದ್ಗಾರ ಮಾಡ್ತಾರೆ. ದಶರಥ ಶ್ರೀರಾಮನಿಗೆ ಈ ರೀತಿ ರಾಜ್ಯಭಾರದ ವಿಷಯವಾಗಿ ನೀತಿ ಬೋಧಗಳನ್ನು ಮಾಡ್ತಾನೆ. ಪಟ್ಟಾಭಿಷೇಕದ ವಿಷಯವನ್ನೂ ತಿಳಿಸುತ್ತಾನೆ. ಶ್ರೀರಾಮ ಈ ವಿಷಯವನ್ನು ತನ್ನ ತಾಯಿಗೆ ತಿಳಿಸಿ ಆಶೀರ್ವಾದ ಪಡ್ಕೊಳ್ತಾನೆ. ಸರಿ, ರಾಜ್ಯಾಭಿಷೇಕವಾಗಬೇಕಾಗಿದ್ದ ಆ ದಿನ ಶ್ರೀರಾಮ ಲಕ್ಷ್ಮಣನಿಗೆ ದ್ವಿತೀಯಮ್ಮೆ ಅಂತರಾತ್ಮನಂ ಸ್ವಾಮಿಯಂ ಶ್ರೀ ಉಪಸ್ಥಿತ, ಈ ರಾಜ್ಯಲಕ್ಷ್ಮಿ ನನಗೆ ಮಾತ್ರವಲ್ಲಪ್ಪ, ನನ್ನ ಎರಡನೆಯ ಅಂತರಾತ್ಮವೇ ಆಗಿರ್ತಕ್ಕಂಥ ನಿನಗೂ ಸೇರಿದ್ದು ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ ರಾಮ. ನೀನು ಈ ರಾಜ್ಯಶ್ರೀಯನ್ನು ನನ್ನೊಡನೆ ಸೇರಿ ಸಂತೋಷದಿಂದ ಅನುಭವಿಸ್ಬೇಕು ಅಂತ ಹೇಳ್ತಾನೆ. ನೋಡಿ, ಎಷ್ಟು ಸೊಗಸಾಗಿರ್ತಕ್ಕಂತಹ ಭ್ರಾತೃಪ್ರೇಮ ರಾಮನಿಗೆ ಲಕ್ಷ್ಮಣನ ಮೇಲೆ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದ ಉದ್ದಕ್ಕೂ ರಾಮ ಲಕ್ಷ್ಮಣರ ರಾಮ ಭರತರ ಎಲ್ಲ ಲಕ್ಷ್ಮಣ ರಾಮನ ಎಲ್ಲ ಪ್ರೇಮವನ್ನು ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ರಾಮನಿಗೆ ಪಟ್ಟಾಭಿಷೇಕ ಅಂತಕ್ಕಂಥ ಸುದ್ದಿ ಎಲ್ಲ ಕಡೆ ಹರಡಿದೆ. ಎಲ್ಲರ ಮನೆ ಅರಮನೆ ನಗರಗಳಲ್ಲಿ ಎಲ್ಲೆಲ್ಲದ ಸಂಭ್ರಮ, ಸಖತ್ತು ಖುಷಿ. ಒಂದೇ ರಾತ್ರಿಯಲ್ಲಿ ಭಾರಿ ಸಿದ್ಧತೆಗಳು ನಡೀತಾ ಇವೆ. ಈ ವಿಷಯ ಮಂಥರೆ ಕಿವಿಗೆ ಬಿದ್ದುಬಿಡುತ್ತಪ್ಪ. ಮಂಥರೆಯಿಂದ ವಿಷಯ ಕೈಕೇಯಿಗೆ ಹೋಗುತ್ತೆ. ಕೈಕೇಯಿಗೂ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ರಾಮ ಪ್ರೀತಿ ಪಾತ್ರನ ನಮಗೆ ಮಗ ಅಂತ ಗೊತ್ತಲ್ವ ಅವಳು ಇಷ್ಟಪಟ್ಟಿರ್ತಕ್ಕಂಥ ಮಗ ಅವನು. ಅವಳಿಗೆ ರಾಮ ಬೇರೆ ಅಲ್ಲ, ಭರತ ಬೇರೆ ಅಲ್ಲ. ಆದರೆ ಅವಳ ನಿರ್ಮಲ ಮನಸ್ಸನ್ನು ಕಲಕತಕ್ಕಂಥ ಪ್ರಯತ್ನ ಮಾಡ್ತಾಳೆ ಮಂಥರೆ. ಸತತವಾಗಿ ದುರ್ಬೋಧನೆ ಮಾಡಿ ಅಂತೂ ಇಂತೂ ಕೈಕೇಯಿ ಮನಸ್ಸನ್ನು ಕೆಡಿಸೇ ಬಿಡ್ತಾಳೆ ಮಂಥರೆ. ಈಗ ಭರತರಾಜನಾಗುವ ಬಗೆ ಹೇಗೆ ಅಂತ ಮಂಥರೆಯನ್ನು ಕೇಳುವ ಹಂತಕ್ಕೆ ಕೈಕೇಯಿ ಬಂದುಬಿಡ್ತಾಳೆ. ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ಲಿಗೆ ಅವಳು ಹೋಗ್ತಾಳೆ. ಅಷ್ಟು ದುರ್ಬೋಧನೆ ಮಂಥರೆಯಿಂದ ಆಗಿರುತ್ತೆ. ಇಷ್ಟು ಸಾಕು ಮಂಥರೆಗೆ. ಅವಳು ಕೈಕೇಯಿಗೆ ಮುಂದಿನ ದುಷ್ಕಾರ್ಯಕ್ಕೆ ಅಡಿಗಲ್ಲಿ ಹಾಕಿಕೊಟ್ಬಿಡ್ತಾಳೆ, ಅಡ್ಪಾಯ ಹಾಕಿಕೊಟ್ಬಿಡ್ತಾಳೆ. ಹೀಗೆ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ಬಿಡ್ತಾಳೆ. ಏನು ಹೇಳ್ತಾಳೆ ನೋಡಿ. ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ದಶರಥ ದೇವೇಂದ್ರನಿಗೆ ಸಹಾಯಕನಾಗಿ ಹೋಗಿರ್ತಾನೆ. ಜೊತೆ ಕೈಕೇಯಿನೂ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಶಂಬರ ಅಂತ ಪ್ರಸಿದ್ಧನಾದ ತಿವಿಧ್ವಜ ಮಾಯಾಯುದ್ಧವನ್ನು ಆರಂಭಿಸ್ತಾನೆ. ಅವನ ಜೊತೆ ಯುದ್ಧ ಮಾಡ್ತಾ ದಶರಥ ಮೂರ್ಛೆಗೊಂಡು ಕೆಳಗೆ ಬಿದ್ದು ಹೋಗ್ಬಿಡ್ತಾನೆ. ಆಗ ಕೈಕೇಯಿ ಅವನನ್ನು ರಕ್ಷಿಸ್ತಾಳೆ. ಆಗ ದಶರಥ 2 ವರ ಕೇಳ್ಕೋ ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಕೈಕೇಯಿ ತನಗೆ ಬೇಕಾದಾಗ ಬೇಡ್ತೇನೆ ಅಂತ ಹೇಳ್ತಾಳೆ. ಈ ವರವನ್ನು ಮಂಥರೆಯು ಕೈಕೇಯಿಗೆ ನೆನಪಿಸ್ತಾಳೆ. ನೋಡು, ಇದು ಸರಿಯಾದ ಸಮಯ, ಈಗ ಆ 2 ವರಗಳನ್ನು ಕೇಳ್ಕೋ. ಏನು 2 ವರಗಳನ್ನು ಯಾವ ಥರ ಕೇಳ್ಕೋಬೇಕು ನೀನು? ಒಂದು, ಭರತನು ರಾಜನಾಗಲಿ. ಎರಡನೇದು, ರಾಮನು ಕೂಡಲೇ ಕಾಡಿಗೆ ಹೋಗಲಿ. ಈ 2 ವರ ಎಲ್ಲ ಚೆನ್ನಾಗಿ ಕೈಕೇಯಿಯ ಬ್ರೈನ್ ವಾಶ್ ಮಾಡಿ ಅವಳಿಗೆಲ್ಲ ಬಾಯ್ಪಾಠ ಮಾಡಿಸಿ ಕಳಿಸ್ಕೊಟ್ಬಿಡ್ತಾಳೆ. ಸರಿ, ಕೈಕೇಯಿ ಕೋಪಗೃಹಕ್ಕೆ ಹೋಗ್ತಾಳೆ. ಕೋಪಾವಿಷ್ಟಳಾಗಿ ಮಲ್ಕೊಂಡಿದ್ದಾಳೆ. ದಶರಥ ಬಂದು ಕಾರಣ ಕೇಳ್ತಾನೆ, ಯಾಕೆ ಈ ಥರ ಮಲಗಿದ್ಯಾ ಅಂತ, ಇಂಥ ಕೋಪಗೃಹದಲ್ಲಿ ಯಾಕಿದೆಯಾ ಅಂತ ಕೇಳ್ತಾನೆ. ಆಗ ಕೈಕೇಯಿ ಹೇಳ್ತಾಳೆ, ರಾಜ, ನೀನು ಹಿಂದೆ ನೀಡಿದ ವರಗಳನ್ನು ಇಂದು ನೀಡು. ರಾಮನನ್ನು ಕಾಡಿಗೆ ಕಳುಹಿಸಿ ಭರತನಿಗೆ ಪಟ್ಟಾಭಿಷೇಕ ಮಾಡು.
ಅಭಿಷೇಕದ ಸಿದ್ಧತೆಗಳೆಲ್ಲ ಹಾಗೇ ನಡೀಲಿ, ಏನು ನಡೀತಾ ಇದೆಯಾ, ರೆಡಿ ಮಾಡ್ತಾ ಇದ್ರಲ್ಲ ಮಾಡಿ, ವ್ಯಕ್ತಿ ಮಾತ್ರ ಬದಲಾಗಲಿ. ಇದಕ್ಕಿಂತ ಹೆಚ್ಚಿಂದೇನು ನಾನು ಕೇಳಲ್ಲ. ರಾಮನು ನಿನ್ನ ಮಗ ಇರಬಹುದು, ಭರತನು ನಿನ್ನ ಮಗನೇ ಅಲ್ವೇ ಅಂತ ಹೇಳ್ತಾಳೆ. ಕೈಕೇಯಿ ಮಾತು ಕೇಳಿ ದಶರಥ ಫೇಂಟಾಗಿ ಬಿದ್ದೆ ಹೋದ. ಮತ್ತೆ ಎದ್ದು ಪರಿಪರಿಯಾಗಿ ಕೈಕೇಯಿನ ಕೇಳ್ಕೊಂಡ, ಬೇಡ್ದ. ಎಷ್ಟು ಪ್ರಾರ್ಥನೆ ಮಾಡಿದ್ರು ದಶರಥ ಅವನ ಮಾತಿಗೆ ಒಂಚೂರು ಬೆಲೆ ಕೊಡಲಿಲ್ಲ. ಮತ್ತಷ್ಟು ಸಿಟ್ಟು ಮಾಡಿಕೊಂಡ್ಳು ಕೈಕೇಯಿ. ನೀನು ವರಗಳನ್ನು ನೆರವೇರಿಸದಿದ್ದರೆ ವಚನಭ್ರಷ್ಟನಾಗುತ್ತೀಯಾ? ದಶರಥ ಮಾತು ಕೊಟ್ಟುಬಿಟ್ಟಿದ್ದಾನೆ. ಕೈಕೇಯಿ ಹಠ ಬಿಡ್ತಾ ಇಲ್ಲ. ರಾತ್ರಿಯಲ್ಲೇ ಎಲ್ಲ ಅತಿಯಾದ ದುಃಖದಿಂದ ಕುಸಿದುಕೊಂಡು ಬಿದ್ದುಬಿಟ್ಟಿದ್ದಾನೆ ದಶರಥ ಮಹಾರಾಜ. ಬೆಳಗ್ಗೆ ಆಗುತ್ತೆ. ಅಭಿಷೇಕಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ನಡೀತಾ ಇವೆ. ದಶರಥ ಬಂದಿಲ್ಲ. ಕಾರಣ ಗೊತ್ತಿಲ್ಲ, ಯಾರಿಗೂ ಕಾರಣ ತಿಳಿತಾ ಇಲ್ಲ. ಮಂತ್ರಿ ಸುಮಂತ ದಶರಥನನ್ನು ಕರೆಯೋಕ್ಕೆ ಅಂತ ಹೋಗ್ತಾನೆ. ದಶರಥ ಹೇಗೆ ಕೂತ್ಬಿಟ್ಟಿದ್ದಾನೆ ಅಂದರೆ ಏನೋ ಸ್ತಬ್ಧನಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಕೈಕೇಯಿ ರಾಮನನ್ನು ಕರ್ಕೊಂಬ ಅಂತ ಹೇಳಿ ಸುಮಂತ್ರನನ್ನು ಕಳಿಸ್ಕೊಡ್ತಾಳೆ. ಶ್ರೀರಾಮ ದಶರಥನ ಭವನಕ್ಕೆ ಬರ್ತಾನೆ. ಅಲ್ಲಿಯ ವಿಚಿತ್ರವಾದ ಸನ್ನಿವೇಶವನ್ನು ನೋಡಿ ಆಶ್ಚರ್ಯ ಆಗೋಗ್ಬಿಡುತ್ತವನಿಗೆ. ದಶರಥ ರಾಮನನ್ನು ಕಂಡು ಬಿಕ್ಕಿ ಬಿಕ್ಕಿ ಹೇಳ್ತಾನೆ. ಆಗ ಕೈಕೇಯಿ ಹೇಳ್ತಾಳೆ, ಶ್ರೀರಾಮ, ನಿನ್ನ ತಂದೆ ನಿನ್ನಿಂದ ಒಪ್ಪಿಗೆಯನ್ನು ಬಯಸ್ತಾ ಇದ್ದಾನೆ, ಅದನ್ನು ನೀನು ಪೂರೈಸ್ತೀಯೋ ಇಲ್ವೋ ಅಂತ ಎನ್ನುವಂಥ ಒಂದು ಗೊಂದಲದಲ್ಲಿ ದುಃಖತಪ್ತನಾಗಿದ್ದಾನೆ. ನೀನು ನೆರವೇರಿಸ್ತೀನಿ ಅಂತ ಭರವಸೆ ಕೊಟ್ಟರೆ ನಿನ್ನ ತಂದೆ ಮನೋಭಿಪ್ರಾಯವನ್ನು ಅವ್ರು ಏನು ಹೇಳ್ತಾರೆ ಅನ್ನೋದು ನನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾಳೆ. ಶ್ರೀರಾಮ ಆಡಿದ ಮಾತು ಕೃತಿಯಲ್ಲಿ ನಡೆಯಲೇಬೇಕು ಅವನಿಗೆ. ಅಂಥ ಆದರ್ಶವಾದಿಯವನು ಶ್ರೀರಾಮ. ರಾಮ ತಂದೆಯ ಮಾತನ್ನು ನಡೆಸ್ಕೊಡ್ತೀನಿ ಅಂತ ವಚನ ಕೊಡ್ತಾನೆ. ಆಗ ಕೈಕೇಯಿ ಹೇಳ್ತಾಳೆ ರಾಮನಿಗೆ, 14 ವರ್ಷಗಳ ವನವಾಸ, ಭರತ ಅಯೋಧ್ಯೆ ಯುವರಾಜ, ಈ 2 ವರಗಳು ನಾನು ಕೇಳಿದ್ದೆ. ಅದನ್ನು ನೀನು ನಡೆಸ್ಕೊಟ್ರೆ ಆ ವರಗಳನ್ನು ನಡೆಸುವಂತೆ ನಿನಗೆ ಹೇಳಲು ದಶರಥ ನಾನು ಹೇಳಕ್ಕೆ ಅದಕ್ಕೆ ನಾನು ಹೇಳಿದೆ ಹಿಂಗೆ ಮಾಡಬೇಕು ಅಂತ. ಆ ವರ ಕೇಳಿದೆ, ಅದಕ್ಕೆ ದಶರಥ ಕಂಗಾಲಾಗ್ಬಿಟ್ಟಿದ್ದಾನೆ. ನೀನು ತಂದೆಯ ಆದೇಶದಂತೆ ಅವನು ಒಪ್ಕೊಂಡ್ಬಿಟ್ಟಿದ್ದಾನೆ, ವಚನ ಕೊಟ್ಟುಬಿಟ್ಟಿದ್ದಾನೆ. ಆದ್ದರಿಂದ ತಂದೆಯ ಆದೇಶದಂತೆ ಕಾಡಿಗೆ ಹೋಗಬೇಕು, 14 ವರ್ಷ ಅಲ್ಲೇ ಇರಬೇಕು ಕಾಡಿನಲ್ಲಿ. ನೀನು ಮಗನಾಗಿ ಆ ಕರ್ತವ್ಯವನ್ನು ಪರಿಪಾಲಿಸಬೇಕು ಅಂತ ಹೇಳ್ತಾಳೆ. ಆಗ ಶ್ರೀರಾಮ ಹೇಳ್ತಾನೆ, ನಾನು ಅರ್ಥಪರನಲ್ಲ, ಋಷಿ ಸಮಾನ ಅಂತ ಸ್ಪಷ್ಟಪಡಿಸ್ತಾನೆ. ತಂದೆ, ಒಂದೇ ಒಂದು ಸಲ ರಾಮ ನೀನು ರಾಜ್ಯವನ್ನಾಗಲಿ ಅಥವಾ ಇನ್ಯಾವುದೇ ಅಪೂರ್ವ ವಸ್ತುವನ್ನಾಗಲಿ ಕೊನೆಗೆ ಸೀತೆಯನ್ನೇ ಆಗಲಿ ಭರತನಿಗೆ ಕೊಡು ಅಂತ ಹೇಳಿ ನಾನು ಅದನ್ನು ಪ್ರೀತಿಯಿಂದ ಕೊಟ್ಟು ಬಿಡ್ತೇನೆ. ಅಪ್ಪನ ಮಾತು ನಾನು ಯಾವತ್ತೂ ಮೀರಲ್ಲ. ತಂದೆಯ ಮಾತನ್ನು ನಡೆಸೋದೇ ಶ್ರೀರಾಮನ ಕರ್ತವ್ಯ. ಚಂದ್ರನಿಂದ ಬೆಳದಿಂಗಳು ದೂರ ಸರಿಯಬಹುದು, ಹಿಮವಂತನಿಂದ ಹಿಮವೂ ದೂರ ಸರಿಯಬಹುದು, ಸಾಗರವೂ ತನ್ನ ದಡವನ್ನು ಮೀರಬಹುದು, ನಾನಂತೂ ತಂದೆಯ ಮಾತನ್ನು ಮೀರಲಾರೆ ಅಂತ ಸ್ಪಷ್ಟಪಡಿಸ್ಬಿಡ್ತಾನೆ ಕೈಕೇಯಿ ಹತ್ರ. ನಂತರ ತಾಯಿಯಾದ ಕೌಸಲ್ಯಗೆ ನಾನು ಕಾಡಿಗೆ ಹೋಗ್ತಕ್ಕಂಥ ವಿಚಾರಗಳನ್ನು, ಕಾಡಿಗೆ ಹೋಗೋ ವಿಚಾರಗಳನ್ನು ಹೇಳ್ತಾನೆ. ಕೌಸಲ್ಯ ಪಾಪ ಕುಸಿದು ಬಿದ್ದು ಬಿಡ್ತಾಳೆ. ಲಕ್ಷ್ಮಣ ಅಣ್ಣನಿಗಾಗಿರ್ತಕ್ಕಂಥ ಅನ್ಯಾಯ ಇದು ಅಂತ ಹೇಳಿ ಪ್ರತಿಭಟಿಸ್ತಾನೆ. ತಾನು ಭರತನನ್ನು, ಕೈಕೇಯಿಯನ್ನು, ಅವ್ರ ಕಡೆಯವ್ರಿಗೆಲ್ಲರನ್ನೂ ನಾನು ನಿರ್ನಾಮ ಮಾಡಿಬಿಡ್ತೀನಿ ಅಂತ ಹೇಳಿ ಮುಂದೆ ಹೋಗ್ತಾನೆ. ಆಗ ರಾಮ ಅವನನ್ನು ಸಮಾಧಾನ ಪಡಿಸ್ತಕ್ಕಂಥದ್ದು ಅವನ ಜವಾಬ್ದಾರಿಯಾಗುತ್ತೆ. ಯಾಕೆಂದರೆ ಅವನಿಗೆ ತಂದೆಯ ಸ್ಥಾನವನ್ನು, ಮಕ್ಕಳು ನೆರವೇರಿಸಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಮನದಟ್ಟು ಮಾಡಿಸಿ ಅವನ ಕೋಪವನ್ನು ಶಮನಗೊಳಿಸ್ತಾನೆ ರಾಮ. ತಾನು ಕಾಡಿಗೆ ಹೋಗುವುದೇ ಧರ್ಮ ಅಂತ ಹೇಳಿ ಅವನು ನಿಶ್ಚಯ ಮಾಡಿದ ಮೇಲೆ ಯಾರು ಏನೇ ಹೇಳಿದ್ರು ತನ್ನ ನಿಶ್ಚಯದಿಂದ ಎಳ್ಳಷ್ಟು ಕದಲಿಲ್ಲ. ಎಲ್ಲರೂ ತುಂಬ ಹೇಳಿದ್ರು, ಬೇಡ 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 ಅಂತೆಲ್ಲ ಹೇಳಿದ್ರು, ಯಾರ ಮಾತು ಕೇಳಲಿಲ್ಲ ರಾಮ. ಅಷ್ಟೇ ಅಲ್ಲ, ತನ್ನ ಜೊತೆಗೆ ಇತರರು ಬಂದು ಕಷ್ಟಪಡಬೇ ಅಂತ ಹೇಳಿದಾಗ ಬೇಡ ಬೇಡ ಅಂತ ಹೇಳ್ತಾನೆ. ತಾಯಿ ಕೌಸಲ್ಯ ಹೇಳಬೇಕಾದ್ರೆ ತಂದೆ ಇರುವ ಸ್ಥಿತಿಯಲ್ಲಿ ಅವರನ್ನು ನೋಡ್ಕೊಳ್ತಕ್ಕಂಥದ್ದು ಹೆಂಡತಿಯಾದ ನಿನ್ನ ಧರ್ಮ, ಅದರಿಂದ ಅವಳು ಇಲ್ಲೇ ಇರಬೇಕು ಅಂತ ತಾಯಿ ಒಪ್ಪಿಗೆ ಬರ್ತೀನಿ ಎಂದು ಕೇಳೋದಿಲ್ಲ. ಏನು ಶಾಸನ ಮಾಡೋ ರೀತಿಯಲ್ಲಿ ಹೇಳಿಬಿಡ್ತಾನೆ, ನೀ ಇಲ್ಲೇ ಇರಬೇಕು ಅಂತ.
ಲಕ್ಷ್ಮಣನಿಗೆ ತಾಯಿ ಕೌಸಲ್ಯನ್ನು ನೋಡ್ಕೊಳ್ಬೇಕು, ಹಾಗಾಗಿ ಲಕ್ಷ್ಮಣನು ಅಲ್ಲಿರುವುದೇ ಒಳ್ಳೆಯದು ಅಂತ ಹೇಳ್ತಾನೆ. ಸೀತೆಗೆ ಅರಣ್ಯದ ಬಹುವಿಧದ ಕಷ್ಟ ಜೀವನ ಚಿತ್ರಗಳನ್ನು ನೀನು ನಾನು ನಿಮಗೆಲ್ಲ ಹೇಳ್ತೇನೆ, ಆದ್ದರಿಂದ ನೀನು ತುಂಬ ಕಷ್ಟ ಆಗುತ್ತೆ, ನೀನು ಬರಬೇಡ ಅಂತಾನೆ. ನನಗೆ ಬಂದಿರತಕ್ಕಂಥ ಕಷ್ಟ ತುಂಬ ಚಿಕ್ಕದು, ಆದರೆ ಭರತನೂ ಹೊರಬೇಕಾಗಿರ್ತಕ್ಕಂಥದ್ದು ರಾಜ್ಯಭಾರ ಬಹಳ ಕಷ್ಟದ್ದು ಅಂತ ನಿರೂಪಿಸ್ತಾನೆ. ಇಷ್ಟೇ ಅಲ್ಲದೆ ತನ್ನ ಯವರಾಜ್ಯಾಭಿಷೇಕವನ್ನಷ್ಟೇ ಅಲ್ಲದೆ ಅರಮನೆಯ ಜೀವನವನ್ನು ತಪ್ಪಿಸಿದ ಕೈಕೇಯಿಯನ್ನು ಕುರಿತು ಕಠಿಣವಾದ ಮಾತನಾಡೋದು ಹಾಗಿರಲಿ, ಅವನು ಅಂತಹ ಯೋಚನೆಯನ್ನೂ ಕೂಡ ಮಾಡಲಿಲ್ಲ. ನೋಡಿ, ಅವನಿಗೊಂಚೂರು ಬೇಜಾರಾಗಲಿಲ್ಲ. ಕೈಕೇಯಿ ಬೈದಿದ್ದಕ್ಕಾಗಲಿ, ತನ್ನನ್ನು ಅಟ್ಟಿದ್ದಕ್ಕಾಗಲಿ, ರಾಜ್ಯಾಭಿಷೇಕ ತಪ್ಪು ಹೋಗಿದ್ದಕ್ಕಾಗಲಿ ಅವನಿಗೆ ಯಾವುದೇ ಬೇಜಾರಾಗಲಿಲ್ಲ, ಅದ್ರ ಬಗ್ಗೆ ಯೋಚನೆಯೂ ಮಾಡಲಿಲ್ಲ. ಅವನಿಗೆ ಧರ್ಮ ಏನು ಅಂತ ಚೆನ್ನಾಗಿ ತಿಳಿದಿತ್ತು. ರಾಮನೇ ಧರ್ಮ, ತಂದೆ ಮಾತನ್ನು ನಡೆಸ್ಕೊಡೋದೇ ಅವನ ಧರ್ಮ. ಇಲ್ಲಿದ್ದರೆ ತಂದೆ ವಚನಭ್ರಷ್ಟರಾಗ್ಬಿಟ್ಟು ನರಕ ಹೊಂದಿಬಿಡ್ತಾರೆ. ಹಾಗಾಗಿ ದಶರಥ ಇನ್ನೊಂದು ಜೊತೆಗೆ ದಶರಥ ರಾಜನೂ ಹೌದು, ರಾಜಪುತ್ರನಾಗಿರ್ತಕ್ಕಂಥವನು ರಾಜನಾದ ತಂದೆಯ ಮಾತನ್ನು ನಡೆಸಲೇಬೇಕು, ಪ್ರಜೆಗಳಿಗೆ ಆದರ್ಶನಾಗಿರಬೇಕು. ಆದ್ದರಿಂದಲೇ ಮಹಾರಾಜ ಆಜ್ಞೆ ಮಾಡಿದರೆ ಪ್ರಜ್ವಲಿಸುವ ಅಗ್ನಿಯನ್ನು ಬೇಕಾದರೂ ಪ್ರವೇಶಿಸ್ತೇನೆ, ತೀಕ್ಷ್ಣವಾದ ವಿಷವನ್ನು ಬೇಕಾದರೂ ಕುಡಿದು ಬಿಡುತ್ತೇನೆ, ಆಳ ಕಾಣದ ಸಾಗರದಲ್ಲಾದರೂ ಮುಳುಗಿಬಿಡುತ್ತೇನೆ. ಇದು ನನ್ನ ವ್ರತ, ಇದರ ಬಗ್ಗೆ ಎರಡು ಮಾತಿಲ್ಲ. ರಾಮ ಎಂದಿಗೂ ನುಡಿಯಿಂದ ಬೇರೆ ಎನಿಸ್ತಕ್ಕಂಥ ನಡೆ ತೋರುವವನು ಅಲ್ಲ ಅವನು ಅಂತ ಘೋಷಣೆ ಮಾಡಿಬಿಡ್ತಾನೆ. ಆದ್ದರಿಂದಲೇ ನೋಡಿ, ವಾಲ್ಮೀಕಿ ರಾಮನನ್ನು ಸತ್ಯ ಧರ್ಮ ಪರಾಕ್ರಮ, ಸತ್ಯಸಂಗತ, ಸತ್ಯ ಪ್ರತಿಜ್ಞಾ ಅಂತ ವರ್ಣಿಸಿದ್ದಾರೆ ಪೂರ್ತಿ ರಾಮಾಯಣದಲ್ಲಿ. ಯಾಕೆಂದರೆ ಅಷ್ಟು ಸತ್ಯನಿಷ್ಠ, ತಂದೆಯ ವಚನ ಭ್ರಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವನು ಯಾವುದನ್ನೂ ಮುಂದೆ ಆಗು ಹೋಗುಗಳನ್ನ ಯಾವುದನ್ನೂ ಲೆಕ್ಕಿಸದೆ ಅವನು ಅದನ್ನು ಪರಿಪಾಲಿಸಿಕೊಂಡು ಬರ್ತಾನೆ. ಅಂಥ ಮಹಾನುಭಾವ ಶ್ರೀರಾಮ. ತಾಯಿ ಕೌಸಲ್ಯನ ಸಂತೈಸಿ ಬಹಳ ಕಷ್ಟಪಡ್ತಾನೆ. ಯಾಕೆಂದರೆ ಅವಳಿಗೆ ಅಮ್ಮ ಒಪ್ಕೊಳ್ಳೋಕ್ಕಾಗತ್ತಾ, ಮಗ ಕಾಡಿಗೆ ಹೋಗಬೇಕು, 14 ವರ್ಷ ಮದುವೆ ಮಾಡ್ಕೊಂಡು ಈಗ ತಾನು ಬಂದಿಯಾನೆ, ಚೆನ್ನಾಗಿ ಸಂಸಾರ ಮಾಡಿಕೊಂಡು ನೋಡಬೇಕು ಅನ್ನೋ ಆಸೆ ಇದ್ದಾಗ ರಾಜ್ಯಭಾರ ಮಾಡಿಕೊಂಡು ಮಗ ಇರ್ತಾನೆ ಅಂತ ಆಸೆ ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥ ತಾಯಿ ಅವನನ್ನು ಕಾಡಿಗೆ ಕಳಿಸ್ಬೇಕು ಅಂದರೆ ಅವಳು ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಅವಳ ಮನಸ್ಥಿತಿ ಹೇಗಿರಬೇಕು ನೋಡಿ. ಅವಳನ್ನು ಓಲೈಸಲಿಕ್ಕೆ ಭಾಳ ಕಷ್ಟಪಡ್ತಾನೆ ರಾಮ. ಪತಿ ಇದ್ದೆಡೆ ಪತ್ನಿಯೂ ಇದ್ದು ಪತಿಯ ಸೇವೆಯಲ್ಲಿ ತೊಡಗಿರಬೇಕು ಅಂತ ಹೇಳಿಬಿಟ್ಟು ಅವಳನ್ನು ಹೇಗೋ ಒಪ್ಪಿಸ್ಬಿಟ್ಟು ಅವ್ರನ್ನ ಪರ್ಮಿಷನ್ ತೊಗೊಂಡ್ಬಿಟ್ಟು, ಅಮ್ಮನ ಪರ್ಮಿಷನ್ ತೊಗೊಂಡು ಸೀದಾ ಸೀತೆಗೆ ಹೋಗಿ ವಿಷಯ ತಿಳಿಸಿ, ನಾನು ವನವಾಸದಲ್ಲಿದ್ದಾಗ ನೀನು ಅತ್ತೆ ಮಾವಂದು ಸೇವೆ ಮಾಡಿಕೊಂಡು ಮತ್ತು ಭರತ ಶತ್ರುಘ್ನರ ಬಗ್ಗೆ ಹೇಗೆ ವರ್ತಿಸಬೇಕು ಅನ್ನೋದ್ರ ಬಗ್ಗೆ ವಿವರಿಸ್ತಾನೆ. ಆದರೆ ಸೀತೆ ಒಪ್ಕೋತಾಳ. ಅವಳು ರಾಮನಲ್ಲಿ ಬೆಳೆಸಿಕೊಂಡಿರ್ತಕ್ಕಂಥ ಗಾಢವಾದ ವಿಶುದ್ಧವಾದ ಪ್ರೇಮದಿಂದ ಪತಿಯೇ ಪತ್ನಿಯ ಸರ್ವಭಾಗ್ಯ ಅಂತಲೂ, ತನ್ನ ಪತಿಗೆ ವನವಾಸವನ್ನು ವಿಧಿಸಿದವರು ತನಗೂ ಅದನ್ನೇ ವಿಧಿಸಿದ್ದಂತೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಾಳೆ. ಗಂಡ ಏನು ಅನುಭವಿಸ್ತಾನೋ ಹೆಂಡತಿಯಾದವಳು ಅದನ್ನೇ ಅನುಭವಿಸಬೇಕು, ಅದು ಪತ್ನಿಯ ಧರ್ಮ ಅಂತ ಹೇಳ್ತಾಳೆ. ತನ್ನನ್ನು ನೀನು ಜೊತೆಯಲ್ಲಿ ಕಾಡಿಗೆ ಕರ್ಕೊಂಡು ಹೋಗಲೇಬೇಕು ಅಂತ ಹಠ ಮಾಡ್ತಾಳೆ. ಎಷ್ಟು ರಾಮ ಹೇಳ್ತಾನೆ. ರಾಮ ಅಂತೂ ವನವಾಸದ ಕ್ಲೇಶಗಳನ್ನು ಎಷ್ಟು ವಿಧವಾಗಿ ವಿವರಿಸಿದ್ರೂ ಕೂಡ ಅವಳು ಖಂಡಿತವಾಗಿ ದೃಢವಾಗಿಬಿಡುತ್ತೆ ಅವಳ ನಿರ್ಧಾರ. ಹಿಂದೆ ಬ್ರಾಹ್ಮಣರು ತನಗೆ ವನವಾಸ ಪ್ರಾಪ್ತಿಯ ಬಗ್ಗೆ ನುಡಿದಿದ್ದ ಭವಿಷ್ಯವನ್ನು ತಿಳಿಸಿಬಿಡ್ತಾಳೆ. ತಂದೆ ನನ್ನನ್ನು ಧಾರೆ ಎಳೆದುಕೊಟ್ಟಾಗ ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನನಗೆ ಜನಕ ಮಹಾರಾಜ ಧಾರೆ ಎಳೆದುಕೊಡ್ಬೇಕಾದ್ರೆ ನಿನಗೆ, ಇವಳು ನಿನ್ನ ಸಹಧರ್ಮಚರಿ, ಇವಳು ನಿನ್ನನ್ನು ಛಾಯೆಯಂತೆ ಅನುಸರಿಸುವವಳು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ತಾನೆ. ಕೊನೆಗೂ ಅವನು ಒಪ್ಪಲಿಲ್ಲ. ಬಹು ಕೋಪದಿಂದ, ಅಯ್ಯೋ, ನಮ್ಮ ತಂದೆಯವರೇನಾದರೂ ಪುರುಷ ವಿಗ್ರಹವುಳ್ಳ ಸ್ತ್ರೀಯನ್ನು ಪಡೆದು ಅಳಿಯನೆಂದು ಭಾವಿಸಿದರೋ ಅಂತ ಜೋರಾಗಿ ಅಳುತ್ತಾಳೆ. ಇನ್ನೂ ಎಳೆಯ ವಯಸ್ಸಿನ ಹೆಂಡತಿಯನ್ನು ಶೈಲೂಷನಂತೆ ಪರರಿಗೆ ಬಿಟ್ಟು ಹೋಗುವುದು ಸರಿಯೇ ಅಂತ ಕೋಪದಿಂದ ಕೇಳ್ತಾಳೆ. ಸೀತೆಯ ಕೋಪಕ್ಕೆ ಕಾರಣ ಅವಳು ರಾಮನಲ್ಲಿಟ್ಟಿರ್ತಕ್ಕಂತಹ ಗಾಢವಾದ ಪ್ರೀತಿ. ಇದು ರಾಮನಿಗೆ ಗೊತ್ತಾಯಿತು. ಆದರೆ ರಾಮನಿಗೆ
ತನ್ನ ಪಾಲಿಗೆ ಬಂದ ಕಷ್ಟವನ್ನು ಇನ್ನೊಬ್ಬರಿಗೂ ಹಂಚೋದು ಸಮಂಜಸ ಅಂತ ಅನ್ನಿಸ್ಲಿಲ್ಲ. ಸ್ವಲ್ಪ ಸಮಯಕ್ಕೆ ಮುಂಚೆ ಕೌಸಲ್ಯಗೆ ಪತಿವ್ರತಾ ಧರ್ಮದ ಬಗ್ಗೆ ಎಷ್ಟು ವಿವರಗಳನ್ನು ಕೊಟ್ಟಿದ್ದ, ಈಗ ಅವನೇ ಸೀತೆಗೆ ತನ್ನೊಡನೆ ಬರಬಾರ್ದು ಅಂತ ಹೇಳ್ತಾ ಇದ್ದಾನೆ. ಇದೊಂಥರ ಧರ್ಮ ಸೂಕ್ಷ್ಮ ಅಂತಲೇ ಹೇಳ್ಬೋದು. ಸೀತೆಯ ಅಭಿಪ್ರಾಯವನ್ನು ತಿಳಿಯದೆ ಅವಳನ್ನು ವನವಾಸಕ್ಕೆ ಕರೆದುಕೊಂಡು ಹೋಗೋದು ಅವನ ಸ್ವಭಾವಕ್ಕೆ ಸಲ್ಲದ ಮಾತು. ಅದಕ್ಕೋಸ್ಕರ ಹಾಗೆ ಮಾಡಿಬಿಟ್ಟಿದ್ರೆ ಜನನಿಂದನೆಯೂ ಸಾಧ್ಯ ಆಗ್ತಿತ್ತು ಅವನಿಗೆ. ಹಾಗಾಗಿ ಅವನ ಇಂಗಿತವನ್ನು, ಅವಳ ದೃಢ ಮನಸ್ಸನ್ನು ಅವನು ಒಪ್ಪಕ್ಕಿಟ್ಟ ಮೇಲೇ, ದೇವಿ ನಿನ್ನಿಷ್ಟಕ್ಕೆ ವಿರೋಧವಾದರೆ ನನಗೆ ಸ್ವರ್ಗ ಸುಖವೂ ಬೇಡ, ನಿನ್ನ ರಕ್ಷಣೆಯೇ ನನಗೇನದೇನು ಕ್ಲೇಶದ ವಿಷಯವಲ್ಲ ಅಂತ ಅವಳನ್ನು ಅಪ್ಪಿಕೊಂಡು ಅವಳಿಗೆ ವನವಾಸಕ್ಕೆ ತೆರಳಲು ಸಿದ್ಧವಾಗುವಂತೆ ಹೇಳ್ತಾನೆ. ಅವಳು ಬಹಳ ಸಂತೋಷದಿಂದ ತನ್ನ ಆಭರಣಗಳನ್ನೆಲ್ಲ ಬಡವರಿಗೆ ದಾನ ಮಾಡಿಬಿಡ್ತಾಳೆ. ನಾರುಡಿಗೆ ಹುಟ್ಟು ಸಿದ್ಧಳಾಗ್ತಾಳೆ. ಹೃದಯ ಸ್ಪರ್ಶಿಯಾಗಿರ್ತಕ್ಕಂತಹ ಈ ಪ್ರಸಂಗವನ್ನು ವಾಲ್ಮೀಕಿಗಳು ಮನೋಜ್ಞವಾಗಿ ವರ್ಣಿಸಿ ಶ್ರೀರಾಮ ಆದರ್ಶಪತಿ ಅನ್ನೋದನ್ನು, ಅಂತಹ ಒಂದು ರಮ್ಯವಾದ ಬೆಳಕನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಚೆಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸೀತಾರಾಮರ ಜೊತೆ ಲಕ್ಷ್ಮಣನು ಕಾಡಿಗೆ ಬರಲು ಸಿದ್ಧನಾಗಿದ್ದಾನೆ. ರಾಮ ಒಪ್ಕೋತಾ ಇಲ್ಲ. ಕೌಸಲ್ಯೆ ಸುಮಿತ್ರೆಯರನ್ನು ನೋಡಿಕೊಳ್ಳಲು ನೀನು ಇರಬೇಕು ಅಂತ ಬಲವಂತ ಮಾಡ್ತಾನೆ. ಲಕ್ಷ್ಮಣ ಎಲ್ಲದಕ್ಕೂ ಕಾರಣ, ಏನೇನು ಪ್ರಶ್ನೆ ಹೇಳ್ತಾನೋ ಎಲ್ಲದಕ್ಕೂ ಕಾರಣ ಹೇಳಿ ಯುಕ್ತಿಯುಕ್ತವಾದ ಮಾತನಾಡ್ತಾನೆ. ರಾಮಭದ್ರ, ನೀನು ನನ್ನನ್ನು ಅನುಚರನನ್ನಾಗಿ ಅಂದರೆ ಸೇವಕರನ್ನಾಗಿ ಮಾಡ್ಕೋ. ಹೀಗೆ ನನ್ನನ್ನು ಸೇವಕನನ್ನಾಗಿ ಪ್ರಗ್ರಹಿಸುವುದು ಧರ್ಮ ವಿರುದ್ಧ ಅಲ್ಲ. ನಿನ್ನ ಕೈಂಕರ್ಯದಿಂದ ನಾನೂ ಕೃತಾರ್ಥನಾಗ್ತೇನೆ. ಗುದ್ದಲಿ ಮತ್ತು ಮಂಕರಿಗಳೊಡನೆ ಧನುರ್ಬಾಣಗಳನ್ನು ತೆಗೆದುಕೊಂಡು ನಿನಗೆ ಹಾದಿಯನ್ನು ತೋರಿಸ್ತಾ ನಿನ್ನ ಮುಂದೆ ಹೋಗ್ತಾ ಇರ್ತೇನೆ. ಕಾಡಿನಲ್ಲಿರ್ತಕ್ಕಂತಹ ನಿನಗೆ ಪ್ರತಿನಿತ್ಯ ಕಂದಮೂಲಗಳನ್ನು, ಹಣ್ಣುಗಳನ್ನು ತಂದು ಕೊಡ್ತೇನೆ. ಅರಣ್ಯದಲ್ಲಿ ಸುಲಭವಾಗಿ ಸಿಗ್ತಕ್ಕಂಥ ತಪಸ್ವಿಗಳಿಗೆ ಭೋಜನ ಯೋಗ್ಯವಾಗಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ತರ್ತೇನೆ ನಾನು. ನೀನು ನಿಶ್ಚಿಂತನಾಗಿ ವೈದೇಹಿ ಜೊತೆ ಪರ್ವತದ ತಪ್ಪಲ ಪ್ರದೇಶಗಳಲ್ಲಿ ವಿಹಾರ ಮಾಡು. ಹಗಲಿನಲ್ಲಿಯೂ ರಾತ್ರಿಯಲ್ಲಿಯೂ ನಾನೇ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಶ್ರೀರಾಮ ಲಕ್ಷ್ಮಣನ ಮಾತಿಗೆ ಒಪ್ಪಿಗೆಯನ್ನು ಕೊಡ್ತಾನೆ. ರಾಮ ಕಾಡಿಗೆ ಹೋಗಬೇಕಾದ್ರೆ ತನ್ನದೇ ಆದ ಹಣ ದ್ರವ್ಯ ಏನೇನಿದೆ ಅದನ್ನು ಎಲ್ರಿಗೂ ಹಂಚಿಬಿಟ್ಟು ಎಲ್ಲ ಬ್ರಾಹ್ಮಣರಿಗೆ, ಯೋಗ್ಯ ಜನರಿಗೆ ಅದನ್ನೆಲ್ಲ ವಿತರಿಸ್ತಾನೆ. ಶ್ರೋತ್ರಿಯ ಬ್ರಾಹ್ಮಣರಿಗೆ, ಬ್ರಹ್ಮಚಾರಿಗಳಿಗೆ, ಸಾಧು ಸಜ್ಜನರಿಗೆಲ್ಲ ತನ್ನ ಸರ್ವಸ್ವನ್ನೂ ದಾನ ಮಾಡಿಬಿಟ್ಟು ಕಾಡಿಗೆ ಹೊರಟುಬಿಡ್ತಾನೆ. ಕಡೆಗೆ ತಂದೆಗೆ ನಮಸ್ಕಾರ ಮಾಡಿ ಹೋಗೋಣ ಅಂತ ತಂದೆಯ ಮನೆಗೆ ಬರ್ತಾನೆ. ತಂದೆಯ ಒಂದು ಅರಮನೆಗೆ ಬಂದಾಗ ದಶರಥನ ಕಾಲುಗಳಿಗೆ ನಮಸ್ಕಾರ ಮಾಡಿ ನೀವು ವನವಾಸಕ್ಕೆ ಅನುಮತಿ ನೀಡಿ ಅಂತ ಕೇಳ್ತಾನೆ. ನೋಡಿ, ವನವಾಸಕ್ಕೆ ಸಿದ್ಧನಾಗಿ ಬಂದ ಶ್ರೀರಾಮನನ್ನು ನೋಡಿ ದಶರಥ ಮತ್ತೆ ದುಃಖಿತನಾಗ್ತಾನೆ. ಕೈಕೇಯಿಯ ದುಷ್ಟ ಬುದ್ಧಿಯಿಂದ ಹೀಗೆಲ್ಲ ಆಗ್ತಾ ಇದೆ ಅಂತ ರಾಮನಿಗೆ ಹೇಳ್ತಾನೆ. ಕೈಕೇಯಿಗೆ ಮಾತು ಕೊಟ್ಟು ಸಿಕ್ಕಿಬಿದ್ದು ಅಪರಾಧಿಯಾಗಿದ್ದೇನೆ ಅಂತ ಹೇಳ್ತಾನೆ. ಇವತ್ತು ನೀನು ನನ್ನ ಮಾತನ್ನು ಮೀರಿ ರಾಜನಾಗು, ನನ್ನ ಮಾತನ್ನು ಮೀರಿಬಿಡು, ರಾಜ ಆಗು, ನೀನು ಅಪರಾಧಿಯಾದ ನನ್ನನ್ನು ದಂಡಿಸು ಅಂತ ಹೇಳ್ತಾನೆ. ನೋಡಿ ಎಂಥ ಮಾತು ಹೇಳ್ತಾನೆ ದಶರಥ. ಆಗ ರಾಮ ಹೇಳ್ತಾನೆ, ಇಕ್ಷ್ವಾಕು ವಂಶದ ದಶರಥ ಸತ್ಯಸಂಧ ಎಂತಕ್ಕಂಥ ಕೀರ್ತಿ ನಿನಗೆ ಬರಬೇಕು, ಅದಕ್ಕಾಗಿ ನಾನು ಅರಣ್ಯಕ್ಕೆ ಹೋಗ್ತಾ ಇದ್ದೇನೆ. ನಿನಗೆ ಅಪಕೀರ್ತಿ ಬರಬಾರ್ದು, ಆ ತಂದೆಗೆ ಅಪಕೀರ್ತಿ ಬಂದರೆ ಅದು ಶ್ರೇಯಸ್ಸಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಯಾರಿಗೂ ರಾಮನ ಅಗಲಿಗೆ ತಡೀಲಿಕ್ಕೆ ಆಗಲೇ ಇಲ್ಲ. ಮಂತ್ರಿ ಸುಮಂತ್ರನಂತೂ ಕೈಕೇಯಿಯನ್ನು ಬಾಯಿಗೆ ಬಂದಾಗ ಬೈತಾನೆ. ಕೈಕೇಯಿಯನ್ನು ಅವಳ ತಾಯಿಯಂತೆ ಅಂತಲೇ ಹೇಳಿ ಒಂದು ಪ್ರಸಂಗವನ್ನು ಹೇಳ್ತಾನೆ. ನೋಡಿ, ಇದು ಒಂದು ಒಳ್ಳೆ ಕಥೆ, ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಏನಾಗುತ್ತೆ ಅಂತಂದರೆ, ಹಿಂದೆ ಕೇಕೆಯ ರಾಜನಿಗೆ ಪ್ರಾಣಿಗಳ ಭಾಷೆ ಗೊತ್ತಿರುತ್ತೆ. ಅದೊಂದು ಸ್ಪೆಷಲ್ ಒಂದು ಲರ್ನಿಂಗ್ ಕೆಪಾಸಿಟಿ ಅಂತಲೇ ಹೇಳ್ಬೋದು. ಪ್ರಾಣಿ ಪಕ್ಷಿಗಳು ಏನೇನು ಮಾತಾಡುತ್ತೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಅವನಿಗಿರುತ್ತೆ. ಯಾರಿಗೆ? ಕೈಕೇಯಿಯ ತಂದೆಗೆ. ಆದರೆ ಅದನ್ನು ಬಹಿರಂಗಗೊಳಿಸಿದರೆ ಪ್ರಾಣಕ್ಕೆ ಕುತ್ತು ಅಂತಕ್ಕಂತಹ ಶಾಪನೂ ಇರುತ್ತೆ ಅವನಿಗೆ. ಹಾಗೇ ಒಂದು ಸಾರ್ತಿ 2 ಇರುವೆಗಳ ಸಂವಾದವನ್ನು ಕೇಳಿಸ್ಕೊಳ್ತಾನೆ. 2 ಇರುವೆ ಮಾತಾಡ್ತಾ ಇರುತ್ತವೆ, ಅದನ್ನು ಕೇಳಿಸ್ಕೊಳ್ತಾನೆ. ನಗು ಬರ್ತಾ ಇರುತ್ತೆ, ನಕ್ಬಿಡ್ತಾನೆ. ಆಗ ಪಕ್ಕದಲ್ಲಿ ಕೈಕೇಯಿಯ ಅಮ್ಮ ಕೂತ್ಕೊಂಡು ಇರ್ತಾಳವಳು ಕೇಳ್ತಾಳೆ, ನೀ ನಕ್ಕಿದ್ದಕ್ಕೆ ಕಾರಣ ಏನು ಅಂತ ಕೇಳ್ತಾಳೆ. ಆಗ ರಾಜ ಹೇಳ್ತಾನೆ, ಕಾರಣ ಹೇಳಿದ್ರೆ ನನ್ನ ಪ್ರಾಣವೇ ಹೋಗುತ್ತೆ ಅಂತಾನೆ. ರಾಣಿ ಹೇಳ್ತಾಳೆ, ಚಿಂತೆ ಇಲ್ಲ ಹೇಳಿ ಅಂತ ಹಠ ಮಾಡ್ತಾಳೆ. ಸರಿ, ಅವಳ ನಿರ್ದಯತೆ,
ಒರಟುತನ ಕಂಡ ರಾಜ ದೇಶದಿಂದ ಅವಳನ್ನು ಆಚೆಗಾಗ್ತಾನೆ. ಅದೇ ಥರನೇ ಮಗಳು, ಗಂಡನ ಪ್ರಾಣ ಹೋಗುವ ಸ್ಥಿತಿಯೂ ಇವಳಿಗೆ ಆಪ್ಯಾಯಮಾನವಾಗಿದೆ ಅಂತ ಸುಮಂತ ನಿಂದಿಸ್ತಾನೆ. ಆ ತಾಯಿ ಥರನೇ ಮಗಳು, ಗಂಡನ ಆರೋಗ್ಯ ಆಗಲಿ ಅವನ ಒಂದು ಆಯಸ್ಸಾಗಲಿ ಬೇಕಾಗಿಲ್ಲ ಅನ್ನೋದನ್ನು ಸುಮಂತ ಆ ಕಥೆಯನ್ನು ನೆನಪಿಸಿ ಹೇಳ್ತಾನೆ. ಸರಿ, ಅವಳನ್ನು ನಿಂದಿಸ್ತಾನೆ. ಹೀಗೆ ಎಲ್ಲ ಆಯಿತು. ದಶರಥ ಅಯೋಧ್ಯೆಯ ಸಂಪತ್ತೆಲ್ಲವನ್ನು ಕಾಡಿಗೆ ತೆಗೆದುಕೊಂಡು ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಾನೆ. ಆಗ ಕೈಕೇಯಿ ಭರತ ಇಬ್ಬರೇ ಅಯೋಧ್ಯೆಯಲ್ಲಿ ಇರಲಿ ಅಂತ ಹೇಳ್ತಾನೆ. ಕೈಕೇಯಿ ಹೆದರಿಕೆ ಆಗಿಬಿಡುತ್ತೆ. ಇದೆಲ್ಲ ಇಟ್ಕೊಂಡು ನಾನೇನು ಮಾಡಲಿ, ಬರೀ ರಾಜ್ಯ ಎಲ್ಲ ಸಂಪತ್ತೆಲ್ಲ ಹೊಟ್ಟೋದ್ಮೇಲೆ ನಾವು ಇದ್ಕೊಂಡು ಏನು ಪ್ರಯೋಜನ ಅಂತ ಅವ್ರಿಗೆ ಹೆದರಿಕೆ ಆಗಿ ಹೋಗುತ್ತೆ. ಆಗ ಶ್ರೀರಾಮ ಹೇಳ್ತಾನೆ, ಈ ಸಂಪತ್ತೆಲ್ಲ ಬೇಡ, ನಾರು ಮಡಿ ಉಟ್ಟು ಋಷಿ ಜೀವನವನ್ನು ನಡೆಸ್ತೇನೆ ಅಂತ ಹೇಳ್ತಾನೆ. ಕೈಕೇಯಿ ತಕ್ಷಣವೇ 3 ಜನಕ್ಕೂ ನಾರು ಮಡಿ ತಂದು ಕೊಟ್ಬಿಟ್ಟು ಹೊರಡಿ ಅಂತಾಳೆ. ಈ ದೃಶ್ಯವನ್ನು ನೋಡಿದ ವಸಿಷ್ಠರಿಗೂ ಸಹಿಸಲಾರದ ಸಿಟ್ಟು ಬರುತ್ತೆ. ಅವರು ಸಿಟ್ಟಿನಿಂದ ಕೈಕೇಯಿಯನ್ನು ವಾಚಾಮಗೋಚರವಾಗಿ ನಿಂದಿಸ್ತಾರೆ. ಅವರು ಕೂಡ ಅಂದರೆ ಅಂಥ ಋಷಿಮುನಿ ತಟಸ್ಥವಾದ ಒಂದು ಸಮಚಿತ್ತದವರೂ ಕೂಡ ಕೋಪ ಮಾಡಿ ಬೈಬೇಕಾಗುತ್ತೆ ಅಂತಂದರೆ ಎಂಥ ಕಠೋರವಾದ ಸನ್ನಿವೇಶವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾಳೆ ಕೈಕೇಯಿ ನೋಡಿ. ಸೀತಾರಾಮ ಲಕ್ಷ್ಮಣರು ಕಾಡಿಗೆ ಹೊರಡಕ್ಕೆ ಅಂತ ಸಿದ್ಧರಾಗ್ತಾರೆ. ಲಕ್ಷ್ಮಣ ಸುಮಿತ್ರೆಯನ್ನು ಅಂದರೆ ಸುಮಿತ್ರೆಯ ಆಶೀರ್ವಾದ ಪಡೆಯೋಕ್ಕೆ ಅಂತ ಹೋಗ್ತಾನೆ. ಸುಮಿತ್ರೆ ನೋಡಿ ಎಂಥ ತ್ಯಾಗಮೂರ್ತಿಯವಳು. ಸುಮಿತ್ರೆ ಲಕ್ಷ್ಮಣನಿಗೆ ಹೇಳ್ತಾಳೆ, ಲಕ್ಷ್ಮಣ, ರಾಮ ಸೇವೆಗೆ ಹೊರಟಿದ್ದೀಯಾ, ಹೋಗು, ತಡ ಮಾಡಬೇಡ. ನೀನು ಅರಮನೆಯ ಸುಖಭೋಗಕ್ಕಾಗಿ ಹುಟ್ಟಿದವನಲ್ಲ, ನೀನು ಕಾಡಿನಲ್ಲಿ ಇದ್ದು ಶ್ರೀರಾಮನ ಸೇವೆ ಮಾಡುವುದಕ್ಕಾಗಿಯೇ ನಿನ್ನ ಜನ್ಮ. ಆದ್ದರಿಂದ ಕಾಡಿಗೆ ಸಂತೋಷದಿಂದ ಹೋಗು. ತಂದೆ ತಾಯಿಗಳ ಚಿಂತೆ ಮಾಡಬೇಡ. ನಿನ್ನ ಒಡನಾಡಿಯಾಗಿರ್ತಕ್ಕಂಥ ಶ್ರೀರಾಮನೇ ನಿನಗೆ ದಶರಥ ಅಂತ ತಿಳಿದುಕೋ, ಸೀತಾಮಾತೆ ಈ ಸುಮಿತ್ರೆ ಅಂತ ತಿಳಿದುಕೋ, ನೀನು ಸಂಚರಿಸ್ತಕ್ಕಂತಹ ಕಾಡೇ ಅಯೋಧ್ಯೆ ಅಂತ ತಿಳ್ಕೋ ಅಂತ ತಿಳ್ಕೊಂಡು ನೀನು ಸುಖವಾಗಿ ಹೋಗ್ಬಾ, ತಡ ಮಾಡಬೇಡ ಅಂತ ಹೇಳ್ತಾಳೆ ನೋಡಿ. ಎಂಥ ತಾಯಿ ಸುಮಿತ್ರೆ, ಸಾಧಾರಣ ತಾಯಿ ಅಲ್ಲ ಅವಳು. ಗುಣಸಂಪನ್ನನಾಗಿರ್ತಕ್ಕಂಥ ಮಗನನ್ನು ಸ್ವಧರ್ಮ ರಕ್ಷಣೆಗಾಗಿ, ಕರ್ತವ್ಯ ಪರಿಪಾಲನೆಗಾಗಿ ಸಂತೋಷದಿಂದ ಕಳಿಸಿಕೊಟ್ಟಿರ್ತಕ್ಕಂತಹ ಸುಮಿತ್ರೆ ಆದರ್ಶ ವೀರಮಾತೆ ಅಂತ ನಮಗೆ ಈ ವಾಲ್ಮೀಕಿ ರಾಮಾಯಣದಲ್ಲಿ ತಿಳಿಸಿದ್ದಾರೆ. ಹೀಗೆ ಪ್ರತಿಯೊಬ್ಬರ ಆಶೀರ್ವಾದವನ್ನು ಸ್ವೀಕರಿಸಿ ಮೂವರೂ ಕೂಡ ಕಾಡಿಗೆ ಹೊರಟಿದ್ದಾರೆ, ವನವಾಸಕ್ಕೆ ಹೊರಟಿದ್ದಾರೆ. ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು, ಹೊರಟರು ವನವಾಸಕ್ಕೆ. ಪರಮ ಸೀತೆಯ ಜೊತೆ ನಾರು ಮಡಿಯ ನುಟ್ಟು, ಪರಮ ಸೀತೆಯ ಜೊತೆ ನಾರು ಮಡಿಯ ನುಟ್ಟು, ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು, ಹೊರಟರು ವನವಾಸಕ್ಕೆ. ಪಟ್ಟೆ ಪೀತಾಂಬರ ಒಡವೆಗಳನ್ನು ಬಿಚ್ಚಿ, ಪಟ್ಟೆ ಪೀತಾಂಬರ ಒಡವೆಗಳನ್ನು ಬಿಚ್ಚಿ, ಕಟ್ಟಿ ಜಟೆಯನ್ನು ಬಿಲ್ಲು ಬಾಣ ಧರಿಸಿ, ಕಟ್ಟಿ ಜಟೆಯನ್ನು ಬಿಲ್ಲು ಬಾಣ ಧರಿಸಿ, ದಿಟ್ಟ ಸೀತೆಯು ಅರಮನೆಯ ಸುಖ ತ್ಯಜಿಸಿ, ದಿಟ್ಟ ಸೀತೆಯು ಅರಮನೆಯ ಸುಖ ತ್ಯಜಿಸಿ, ಮುಟ್ಟಿ ತಂದೆಯ ಪಾದ ಹೊರಟರು ಅಳಿಸಿ, ಮುಟ್ಟಿ ತಂದೆಯ ಪಾದ ಹೊರಟರು ಅಳಿಸಿ, ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು, ಹೊರಟರು ವನವಾಸಕ್ಕೆ. ರೋದಿಸಿತು ಅರಮನೆ ಅತ್ತರು ದಾಸಿಯರು, ರೋದಿಸಿತು ಅರಮನೆ ಅತ್ತರು ದಾಸಿಯರು, ಸಾಧು ಸಜ್ಜನರು ಓಡೋಡುತ್ತ ಬಂದರು, ಸಾಧು ಸಜ್ಜನರು ಓಡೋಡುತ್ತ ಬಂದರು, ಹಾದಿ ಬೀದಿಯ ತುಂಬ ಜನರು ತುಂಬಿದರು, ಹಾದಿ ಬೀದಿಯ ತುಂಬ ಜನರು ತುಂಬಿದರು, ಚಿದಾನಂದನ ಓಲೈಸಲು ಅಡ್ಡ ಕಟ್ಟಿದರು, ಚಿದಾನಂದನ ಓಲೈಸಲು ಅಡ್ಡ ಕಟ್ಟಿದರು, ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು,
ಹೊರಟರು ವನವಾಸಕ್ಕೆ. ರಾಮ ನೀನಿಲ್ಲದ ಊರೇ ನಮಗೆ ಬೇಡ, ರಾಮ ನೀನಿಲ್ಲದ ಊರೇ ನಮಗೆ ಬೇಡ, ರಾಮ ನಿನ್ನಯ ಹಿಂದೆ ನಾವು ಹೊರಡುವೆವು, ರಾಮ ನಿನ್ನಯ ಹಿಂದೆ ನಾವು ಹೊರಡುವೆವು, ರಾಮ ನಿನ್ನ ನೋಡಿ ಹಿಗ್ಗಿ ಜೀವನ ನಡೆಸುವೆವು, ರಾಮ ನಿನ್ನ ನೋಡಿ ಹಿಗ್ಗಿ ಜೀವನ ನಡೆಸುವೆವು, ರಾಮ ನೀ ಕಾಣದಿದ್ದರೆ ತಾಳಲಾರೆವು, ರಾಮ ನೀ ಕಾಣದಿದ್ದರೆ ತಾಳಲಾರೆವು. ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು, ಹೊರಟರು ವನವಾಸಕ್ಕೆ. ಎನ್ನುತ್ತ ರಾಮನ ಹಿಂದೆ ಹಿಂದೆ ನಡೆದರು, ಎನ್ನುತ್ತ ರಾಮನ ಹಿಂದೆ ಹಿಂದೆ ನಡೆದರು, ಸನ್ನುತ ಚರಣದ ಧೂಳನು ಮುಟ್ಟಿ, ಸನ್ನುತ ಚರಣದ ಧೂಳ ಮುಟ್ಟಿ ನಮಿಸಿದರು, ಅನುಪಮ ಸೀತೆಯ ವೇಷ ನೋಡಿ ಮರುಗಿದರು, ಅನುಪಮ ಸೀತೆಯ ವೇಷ ನೋಡಿ ಮರುಗಿದರು, ಅನುಕ್ಷಣ ಕೈಕೇಯಿಯ ಬೈಯೂತ ಕುಪಿಸಿದರು, ಅನುಕ್ಷಣ ಕೈಕೇಯಿಯ ಬೈಯೂತ ಕುಪಿಸಿದರು. ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು, ಹೊರಟರು ವನವಾಸಕ್ಕೆ. ಎಷ್ಟು ಗಂಭೀರ ಮೂರುತಿ ನಮ್ಮ ರಾಮ, ಎಷ್ಟು ಗಂಭೀರ ಮೂರುತಿ ನಮ್ಮ ರಾಮ, ಇಷ್ಟು ನಾರ ಮುಡಿಯಲು ಮನ್ಮಥ ಮನ್ಮಥನು, ಇಷ್ಟು ನಾರ ಮುಡಿಯಲು ಮನ್ಮಥ ಮನ್ಮಥನು, ಕಷ್ಟದ ಸಂಕೋಲೆ ಬಂತಲ್ಲ ಅಯ್ಯೋ ಎನ್ನುತ್ತ, ಕಷ್ಟದ ಸಂಕೋಲೆ ಬಂತಲ್ಲ ಅಯ್ಯೋ ಎನ್ನುತ್ತ, ವಿಶಿಷ್ಟನ ಜೊತೆ ಸರಯು ನದಿಯ ಬಳಿ ಬಂದರು, ವಿಶಿಷ್ಟನ ಜೊತೆ ಸರಯು ನದಿಯ ಬಳಿ ಬಂದರು. ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು, ಹೊರಟರು ವನವಾಸಕ್ಕೆ. ಎಷ್ಟು ಸಂತೈಸಿದರು ಹಿಂತಿರುಗದವರ, ಎಷ್ಟು ಸಂತೈಸಿದರು ಹಿಂತಿರುಗದವರ, ಶ್ರೇಷ್ಠ ಪ್ರೀತಿಯ ಅರಿತು ದೇವ ರಾಮಚಂದ್ರನು, ಶ್ರೇಷ್ಠ ಪ್ರೀತಿಯ ಅರಿತು ದೇವ ರಾಮಚಂದ್ರನು, ಅಷ್ಟು ಜನರು ನಿದ್ರೆ ಮಾಡಿದ ಸಮಯದಲ್ಲಿ, ಅಷ್ಟು ಜನರು ನಿದ್ರೆ ಮಾಡಿದ ಸಮಯದಲ್ಲಿ, ಬಿಟ್ಟು ನಡೆದನು ಬಾಲ ಗೋಪಾಲ ವಿಠಲನು, ಬಿಟ್ಟು ನಡೆದನು ಬಾಲ ಗೋಪಾಲ ವಿಠಲನು. ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು, ಹೊರಟರು ವನವಾಸಕ್ಕೆ. ಪರಮ ಸೀತೆಯ ಜೊತೆ ನಾರು ಮಡಿಯ ನುಟ್ಟು, ಪರಮ ಸೀತೆಯ ಜೊತೆ ನಾರು ಮಡಿಯ ನುಟ್ಟು, ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು, ಹೊರಟರು ವನವಾಸಕ್ಕೆ.